ಹಾಯ್ ದೋಸ್ತು, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಚಿನ್ ಮಗ ಬ್ಲಾಗ್ಸ್. ದೋಸ್ತು, ಇವತ್ತು ವಿಶೇಷತೆ ಏನಪ್ಪ ಅಂತಂದ್ರೆ, ಇವತ್ತು ನಮ್ಮ ಫೋಟೋಗ್ರಾಫರ್ ಅಣ್ಣ ಪತ್ರಪ್ಪಣ್ಣಂದ ಮದುವೆ ಐತಿ. ಸೊ ಅವ್ರ ಮದುವೆಗೆ ಫ್ರೇಮ್ ಗಿಫ್ಟ್ ಕೊಡ್ಬೇಕಂತೈತಿ. ಪಟಪಟ ಎಡಿಟ್ ಮಾಡಿ ಫ್ರೇಮ್ ರೆಡಿ ಮಾಡ್ಕೊಂಡು ಹೋಗುಣ್ರಿ. ಸೊ ಓಕೆ, ಲೆಟ್ಸ್ ಗೋ. ಮೊದಲ ಅಂಗಡಿ ಹೋಗೋಣ, ಆಮೇಲೆ ಎಡಿಟಿಂಗ್ ಮಾಡೋಣ, ಆಮೇಲೆ ಫ್ರೇಮ್ ತಕ್ಕೊಂಡು ಕಟ್ನೆ ಹಾಕೊಂಡು ರೈಟ್. ಸೊ ಲೆಟ್ಸ್ ಗೋ, ಲೇಟ್ ಮಾಡೋದು ಬೇಡ ದೋಸ್ತು. ಹಂಗೆ ಅಂಗಡಿ ಬಂದು ಕೇಳ ಅಣ್ಣನ ಫೋಟೋ ಎಡಿಟ್ ಮಾಡೋದಿದ್ದೆ. ಅಷ್ಟರಾಗ ಒಂದು ಪಾಪು ಬಂದು ಈ ಫ್ರೇಮ್ ಎಡಿಟ್ ಮಾಡಿಕೊಡ್ರಿ, ಇವತ್ತು ಬರ್ತಡೇ ಐತಿ ಅಂತ ಅರ್ಜೆಂಟ್ ಐತೆ ಅಂತಂದ್ರು. ಇಲ್ಲಿ ನೋಡಿ ಮತ್ತೆ ಎಲ್ಲ ಬಿಟ್ಕೊಂಡು ಫೋಟೋ ಹೊಡ್ಯಾಕತ್ನಿ. ನೋಡಿ ಹಿಂಗೆ ನೋಡ್ಕೊಂಡಿದ್ದ ನೋಡ್ಕೊಳ್ಳಿ. ಬಾಯ್ ಮುಚ್ಚ ಬಾಯ್. ಓ ವಾವ್, ಚಂದ ಬಂತಿ. ಅಷ್ಟೇ ಇಲ್ಲ, ಸ್ಮೈಲ್. ಹಲೋ 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 ಸ್ಮೈಲ್. ವೇಣು ಮೇನು ಮೇನು ಹಲೋ 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 ಅನ್ನಕತ್ತ. ಸೊ ಫೈನಲಿ ಒಂದಿಷ್ಟು ಫೋಟೋ ಹೊಡ್ಕೊಂಡಿದ್ದಾರೆ. ಪಟ್ನ ಎಡಿಟ್ ಮಾಡೋಣ್ರಿ. ದೋಸ್ತು, ಅಂಗಡಿ ಬಂದಾಗಿಂದ ಬರೀ ಪಾಸ್ಪೋರ್ಟ್ ಸೈಜ್ ಫೋಟೋ, ಜೆರಾಕ್ಸು ಮತ್ತು ಇದೊಂದು ಸಾಲು ಕಟ್ಟಿಂದು ಬರೀ ಇವ ಆರ್ಡ್ರ್ ಅದಾವ್ರಿ. ಏನು ಪಟಕ ಇನ್ನೂ ಎಡಿಟ್ ಸಕ ಮಾಡಿದ್ವಿ. ಫ್ರೇಮ್ ಯಾವಾಗ ರೆಡಿ ಮಾಡಬೇಕು? ಚೇ ಟೈಮ್ ಈಗ 11 ಆತ್ರಿ. ನೀವು ಅಲ್ಲಿ ಹೋಗಿ ಕೊಡೋದು ಯಾವಾಗ, ರೆಡಿ ಮಾಡ್ಕೊಂಡು ಹೋಗೋದು ಯಾವಾಗ? ಏನು ತಿಳಿವಲ್ತಿ. ಪಟ ಎಡಿಟ್ ಮಾಡಿಬಿಡ್ರಿ, ತಡ ಮಾಡೋಂಗಿಲ್ಲ. ಇನ್ನು ಯಾಗಿರಕ್ಕೆ ಬಂದ್ರೆ ನೋ ಅಂತ ಹೇಳ್ಬಿಡಿ ಇವತ್ತು ದಿವಸ. ಲೆಟ್ಸ್ ಗೋ ಪಟ್ನ. ಸೊ ದೋಸ್ತು, ಫೈನಲಿ ನಾವೆಲ್ಲ ಎಡಿಟ್ ಮಾಡೀವಿ. ಹೆಂಗೈತೆ ನೋಡ್ರಿ ಫ್ರೇಮ್. ಅವಸರದಾಗ ನಾನು ಎಡಿಟ್ ಮಾಡೋದು ವಿಡಿಯೋ ಮಾಡಿದ್ದನ್ನು ಮರೆತ್ನಿ. ಸೊ ಸಾರಿ. ನೋಡ್ರಿ ಹೆಂಗಾಗೈತಿ ಫ್ರೇಮು. ದೋಸ್ತು, ಬಸ್ ಸ್ಟ್ಯಾಂಡ ಬಂದು ನಿಂತೀವ್ರಿ, ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಬಸ್ ಬರೋಲ್ಲರಿಪ್ಪ, ಭಾಳ ಹೊತ್ತು ನಿಂತ. ಟೈಮ್ 1:50 ಆತ್ರಿ, ಇನ್ನೂ ಬಸ್ ಬರವಲ್ತಿ. ನೋಡ್ನು ಬಂದ್ರೆ ಹೆಂಗೆ ಬರ್ಲಿಕ್ಕೆ ಅಣ್ಣ ಇಲ್ಲೇ ಕಳಿಸ್ಬಿಡ್ನು. ದೋಸ್ತು, ಬಸ್ ಅಂತ ಬಂತು, ಪಟ್ನ ಹತ್ತೀನಿ. ಚಂದ್ರಿಗೆ ಮತ್ತು ಟಿಕೆಟ್ ತೆಗಿಸಿನಿ. ಚಂದ್ರಿಗೆ ಅಂತ ಅಣ್ಣ ಬಂದು ನಿಂತಾನಂತ ಹೋಗಿ ಪಟ್ನ ಆಯ್ತು. ದೋಸ್ತು, ಫೈನಲಿ ನಾವು ಮಂಟಪಕ್ಕೆ ಬಂದೀವಿ. ಅಣ್ಣ ಉಳಿತೆ ನಿಂತ ಸ್ಟೇಜ್ ಮೇಲೆ. ದೋಸ್ತು, ಫೈನಲಿ ಅಣ್ಣಗೆ ಫ್ರೇಮ್ ಕೊಟ್ವಿ. ಕಂಗ್ರ್ಯಾಚುಲೇಷನ್ ಹೇಳ್ಕ್ಯಾರ. ಈಗ ನಾವು ಹೊಂಟೀವಿ ಊಟಕ್ಕೆ. ಹೊಟ್ಟೆ ಮಾಸ್ತಾವು ಪಟ ಯಾಕಾಗಿ ಊಟ ಮಾಡ್ಬಿಡ್ತೀವಿ. ಸೊ ಬಂದೀವ್ರಿ ಊಟಕ್ಕೆ. ಏನು ಊಟಕ್ಕೆ ಪಾಳೆ ಹಚ್ತೀವಿ. ಊಟಕ್ಕೆ ಪಾಳೆ ದೋಸ್ತು, ಊಟ ನೀಡ್ಸ್ಕೊಂಡ್ಬಂದ್ವಿ. ಪಟ ದೋಸ್ತು, ನಮ್ದಂತೆ ಊಟ ಆಗೈತಿ. ಇನ್ನು ಮದುಮಕ್ಕಳು ಊಟದ ಸಮಯ ಆಗೈತಲ್ಲ. ಅಕ್ಕಗಳು ಎಲ್ಲರೂ ಊಟದ ರೆಡಿ ಮಾಡತ್ತಿದ್ರು. ದೋಸ್ತು, ಮದುಮಕ್ಕಳು ಊಟ ಮಾಡಕತ್ರು. ನಾವು ಫೈನಲ್ ಆಗಿ ಮದುವೆ ಮುಗಿಸ್ಕ್ಯಾರ ನಾವು ಹೊಂಟೀವ್ರಿ ನಮ್ಮ ಊರ ಕಡೆ.
ದೋಸ್ತು ನಾವು ಊರಿಗೆ ಬರೋಕ್ಕಿಂತ ಮುಂಚೆ ನಮ್ಮ ಕಟ್ಟಿಗೆ ಕಲಪ್ಪನ ನಂಗೆ ಫೋನ್ ಹಚ್ಚಿದ್ದ ಫೋಟೋ ಹೊಡ್ಯಾಕ ಬಾಪ ಅಲ್ಲಿ ಮುರಾರ್ ಶಾಲೆಗೆ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಪಟ್ನ ಮುರಾರ್ ಶಾಲೆ ಕಡೆ ಹೊಂಟ್ರಿ. ದೋಸ್ತು ಮುರಾರ್ಜಿ ಸಾಲಿ ಬಂದಿವ್ರಿ ಅಂತೂ ಅಣ್ಣ ಹುಡುಗರು ಫೋಟೋ ಹೊಡಿಬೇಕು ದೌಡ್ ಬಾಪ ಅಂತ ಹೇಳ್ತಾ ಹಾಗೆ ದೌಡ್ ತೊಗೊಂಡು ಅವಸರಲೇ ಬಂದ್ವಿ. ಫೈನಲಿ ಒಬ್ಬ ಹುಡುಗ ಬೈಕ್ ಮ್ಯಾಗ ಕರ್ಕೊಂಬಂದ. ಹೋಗಿ ಪಟ್ ಹುಡುಗರು ಫೋಟೋ ಹೊಡ್ಕೊಂಡ ಹೋಗ್ಬಿಡೋಣ್ರಿ. ದೂರ ಹುಡುಗರು ಬೆಳಕಿಗೆ ಹೆಂಗೆ ಕುಂತು ಸ್ಟಡಿ ಮಾಡತ್ತ. ಕ್ಯಾಮ್ರಾ ಸ್ವಲ್ಪ ಕ್ಲಿಯರ್ ಇಲ್ರಿ. ಎಷ್ಟು ಜನ ಹುಡುಗರು ನೋಡ್ರಿ ಸಾಲ್ಕ ಕುಂತು ಸ್ಟಡಿ ಮಾಡತ್ತಾರ. ವಾವ್ ಗ್ರೇಟ್ ಯಾ. ಸೊ ಫೈನಲಿ ನಾವು ಬಂದಿವ್ರಿ ನಮ್ಮ ಸ್ಟುಡಿಯೋಕ್ಕೆ. ಬಂದ್ಕೆರೆ ಎಲ್ಲ ಹುಡುಗರು ಫೋಟೋಗಳು ಪಟ ಎಡಿಟ್ ಮಾಡಿ ಎಲ್ಲರದು ಹುಡುಗರು ಪ್ರಿಂಟ್ ತೆಗಿಯಕತ್ತೀನಿ. ದೋಸ್ತು ಏನು ಹಾಸ್ಟೆಲ್ ಹುಡುಗರದ್ದು ಫೋಟೋ ಹೊಡೆದಿಲ್ಲ, ಎಲ್ಲರದ್ದು ಫೋಟೋಗಳನ್ನು ಎಡಿಟ್ ಮಾಡಿ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಪ್ರಿಂಟ್ ತೆಗೆದು ಕರೆಕ್ಟ್ಗೆ ಕಲಪ್ಪ ನನ್ನ ಕೈಯಾಗ ಕೊಟ್ನಿ. ಅಣ್ಣ ತೊಗೊಂಡು ಹೋದ. ಮತ್ತು ನಾನು ಅಂಗಡಿ ಕಡೆ ಹಾಕೋದು ಮನೆ ಬಂದುಬಿಟ್ಟಿನಿ. ಸೊ ಇವತ್ತಿಂದ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಸಿ ಯು ದ ನೆಕ್ಸ್ಟ್ ಬ್ಲಾಗ್ ದ ನೆಕ್ಸ್ಟ್ ಡೇ. ಬಾಯ್.